ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತದೆ. ಹಾಗೆ ಒಂದು ಹಣತೆಯಿಂದ ನೂರಾರು ಹಣತೆಗಳು ಉರಿದು ಲೋಕವೇ ಕಾಂತಿಯುಕ್ತವಾಗುತ್ತದೆ. ಆ ಹೊಳೆಯುವ ಹೊಂಬೆಳಕಿನಿಂದ ಸುಖದ ಶಾಂತಿಯ ಸಂಕೇತದಿಂದ ಲೋಕವು ಸ್ವರ್ಗವಾಗಿ ಮೆರೆಯುತ್ತದೆ. ಹಾಂಗೆಳೆಯರೇ, ಬೆಂಗಳೂರಿನ ಲಿಂಗರಾಜಪುರದಲ್ಲಿ ಪಟೇಲ್ ರವಿಕುಮಾರ್ ಅವರ ಜನ್ಮದಿನವನ್ನು ಭಾರೀ ಅದ್ದೂರಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳಿಗೆ ಸೀರೆ ಹಾಗೂ ಕಂಬಳಿ, ನೀರಿನ ಕ್ಯಾನ್, ವೆಟ್ ಗ್ರೈಂಡರ್ ಹಾಗೂ ಆಟೋ ಡ್ರೈವರ್ಗಳಿಗೆ ಯೂನಿಫಾರ್ಮ್ ಮತ್ತು ಸರಿಸುಮಾರು 10,000 ಜನಗಳಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಈ ಭಾಗದ ನಗರ ಪಾಲಿಕೆ ಭಾವಿ ಸದಸ್ಯರು ಹುಟ್ಟುಹಬ್ಬದ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ಇಂಧನ ಮಂತ್ರಿಗಳಾದಂತ ಕೆ ಜಾರ್ಜ್ ಅವರ ಕುಟುಂಬದ ಯುವರತ್ನ ರಾಣಾ ಜಾರ್ಜ್ ಅವರ ಆಶೀರ್ವಾದ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಾಹೇಬರ ಗೋವನ್ ಮೆಂಗನವರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಸತತವಾಗಿ ಗಂಡ ಹೆಂಡತಿ ಇಬ್ಬರು ನಗರ ಪಾಲಿಕೆ ಸದಸ್ಯರಾಗಿ ಸಿಎಂಸಿಯಲ್ಲಿ ಪಾಲಿಕೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಮುಂದೇನು ಆಯ್ಕೆ ಆಗುವಂತ ಭವಿಷ್ಯವಿರೋದ್ರಿಂದ ಅವ್ರು ಬಂದಿದ್ದಾರೆ. ಗಣೇಶ್ ಶೆಟ್ಟಿ ಅವರು ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಈ ಬ್ಲಾಕ್ನ ಹೆಣ್ಣೂರು ಬ್ಲಾಕ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಪುಲಿಕೇಶ್ ಶೆಟ್ಟಿ ಅವರು, ಆ ತಾಯಿಯವರು ಸಿಎಂಸಿ ಕೌನ್ಸಿಲರ್ ಆಗಿದ್ರು. ಮುಂದೆ ಅವ್ರಿಗೂ ಒಂದು ಒಳ್ಳೆ ಅವಕಾಶ ಇದೆ. ಅವರು ಇದೇ ವೇದಿಕೆಯಲ್ಲಿ ಮುಂದಿನ ವರ್ಷ ಅವರು ನಗರ ಪಾಲಿಕೆ ಸದಸ್ಯರಾಗಿ ಬರಲಿ ಅಂತ ನಿಮ್ಮೆಲ್ಲರೂ ಪರವಾಗಿ ಅವ್ರಿಗೆ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸರ್, ಇದು ನನ್ನ ಹುಟ್ಟುದ ಹಬ್ಬದಕ್ಕಿಂತ ನಮ್ಮ ಲಿಂಗರಾಜಪುರ ಜನತೆ ಊರ ಹಬ್ಬ ಥರ ಆಚರಿಸ್ತಾರೆ. ಇಲ್ಲಿದು ನಾವು ಮಾಡಿ ನನ್ನ ಮೇಲೆ ಅಭಿಮಾನ ಇಟ್ಟು ನಮ್ಮ ನಾಯಕರುಗಳು
ನಮ್ಮ ಲಿಂಗರಾಜಪುರ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು ಇಷ್ಟು ಹೆಸರು ಮಾಡೋಕ್ಕೆ ಕಾರಣ ಏನಂದರೆ ನಮ್ಮ KJ ಜಾರ್ಜ್ ಸಾಹೇಬರು, ಆಮೇಲೆ ಅವರ ಪುತ್ರರಾದ ರಾಣಾ ಜಾರ್ಜ್ ಮತ್ತು ಅವ್ರ ಕುಟುಂಬದ ವರ್ಗದವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಒಂದು ವಾರ್ಡ್ ಪ್ರೆಸಿಡೆಂಟ್ ಅಂತ 10 ವರ್ಷದಿಂದ ಹಿಂದೆ ಕೊಟ್ಟರು. ಅದು ಕೊಟ್ಟ ಮೇಲೆ ನಾವು ಜನಸೇವೆ ಮಾಡಿಕೊಂಡು ಸಾಹೇಬರ ಸಪೋರ್ಟಿಂದ ಈ ಮಟ್ಟಕ್ಕೆ ಬೆಳೆದಿದ್ದೀರಿ. ಮುಂದಕ್ಕೂ ಅವ್ರ ಋಣವಾಗಿ ಅವ್ರ ಜೊತೆ ಇದ್ದು ಕಾಂಗ್ರೆಸ್ ಪಕ್ಷನ ಸರ್ವಜ್ಞ ಕ್ಷೇತ್ರ ಎಷ್ಟು ಬಲಪಡಿಸ್ಬೇಕೋ ಅಷ್ಟು ಬಲಪಡಿಸ್ಕೊಂಡು ಅವ್ರ ಜೊತೆ ಇರ್ತೀವಿ ಅಂತ ಕೇಳ್ಕೊಂತೀವಿ ಕಾರ್ಯಕ್ರಮ ಮಾಡಿದ್ದೀರಾ ಸರ್. ಇವತ್ತೇನೆಂದರೆ ಒಂದು 2,500 ಸೀರೆ, ಒಂದು 2,000 ಕಂಬಳಿ, ಒಂದು 500 ಕ್ಯಾನು, ಆಮೇಲೆ ನಮ್ಮ ಈ ಚುನಾವಣೆಗಳಲ್ಲಿ ನಮ್ಗೆ ಬೆನ್ನೆಲುಬಾಗಿ ಬೂತ್ ಪ್ರೆಸಿಡೆಂಟು BLS ಅಂತ ಇರ್ತಾರೆ, ಅವ್ರಿಗೆ ಒಂದು ಜ್ಞಾಪಕವಾಗಿ ಒಂದು ವೆಟ್ ಗ್ರೈಂಡರ್ ಕೊಡ್ತಾಯಿದ್ದೀರಿ. ಆಮೇಲೆ ಆಟೋ ಡ್ರೈವರ್ಸ್ ಯೂನಿಫಾರ್ಮ್ಸು, ಆಮೇಲೆ ಒಂದು 7-8 ಸಾವಿರ ಜನಕ್ಕೆ ಬಿರಿಯಾನಿ ಊಟ ಮಾಡಿಸಿದ್ದೀರಿ. ಇದೆಲ್ಲ ನಮ್ಮ ಸ್ನೇಹಿತರುಗಳು ಮಾಡಿಸಿರೋದು. ನಾನು ಯಾರ ಹೆಸರು ಹೇಳೋಕ್ಕೆ ಇಚ್ಛೆಪಡಲ್ಲ. ಎಲ್ಲ ಸ್ನೇಹಿತರು ಸೇರಿ ಈ ಹಬ್ಬನ ಒಂದು ಊರಹಬ್ಬ ಥರ ಮಾಡ್ತಾರೆ. ಅವ್ರಿಗೆ ನಾನು ಸಹಾಯ ಗಂಟ ನಾನು ದೇವ್ರನ್ನ ಬೇಡೋದಂದರೆ ಅವ್ರ ಕಷ್ಟ ಅಂತ ಬಂದಾಗ ಅವ್ರಿಗೆ ಸಹಾಯ ಮಾಡಿ ಅವ್ರ ಬೆನ್ನೆಲ್ಲಿ ಬಂದು ನಿಲ್ಲಕ್ಕೆ ಶಕ್ತಿ ಕೊಟ್ಟರೆ ಸಾಕು ಅಂತ ನಾನು ಆ ದೇವರಲ್ಲಿ ದಿನ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಎಲ್ಲರಿಗೂ ನನ್ನ ಶುಭಾಶಯ ಕೋರಿದೆ. ಎಲ್ಲ ನನ್ನ ಅಣ್ಣ ತಮ್ಮಂದಿರು, ತಾಯಿ ತಂದೆಯವರಿಗೆ, ಅಕ್ಕ ತಂಗರಿಗೆ, ಎಲ್ಲ ನನ್ನ ಸರ್ವಜ್ಞ ಕ್ಷೇತ್ರದ ಎಲ್ಲ ಪಕ್ಷದ ಮುಖಂಡರುಗಳು ಬಂದು ಹಾರೈಸಿದ್ದೀರಾ. ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಈ ಮೂಲಕ ಕೇಳ್ಕೊತೀನಿ. ಎಲ್ಲ ಇದು ಮಾಡೋದ Ini